ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ VAO ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೀವಿ. ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ತೆಗೆದುಕೊಂಡು ಬಂದಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಇದೇ ತಿಂಗಳ 27ನೇ ತಾರೀಕು ನೀವೇನು VAOನ ಮುಖ್ಯ ಪರೀಕ್ಷೆ ಬರೀತಾ ಇದ್ದೀರಿ, ಇದಕ್ಕೆ ರಿಲೇಟೆಡ್ ಆಗಿ ನೀವು ಯಾವ ರೀತಿಯಾಗಿ ಈ 25 ದಿನಗಳಲ್ಲಿ ಉಳಿದಿರುವಂತಹ 25 ದಿನಗಳಲ್ಲಿ ಯಾವ ರೀತಿ ಕ್ವಿಕ್ ರಿವಿಷನ್ ಮಾಡ್ಕೋಬೇಕು, ಯಾವ ಪತ್ರಿಕೆಯನ್ನು ಓದಬೇಕು, ಯಾವ ಅಂಶಗಳನ್ನು ಮನನ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವಿಡಿಯೋ ಇದು. ನೀವು ಈಗಾಗಲೇ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದಿದ್ದೀರಿ. ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 50 ಅಂಕ ಪಡೆದವರು ಈ ಒಂದು ಮುಖ್ಯ ಪರೀಕ್ಷೆಗೆ ಎಲಿಜಿಬಲ್ ಆಗ್ತೀರಿ. ಮೀನ್ಸ್ ನೀವು ಎಲ್ಲರೂ ಕೂಡ ಪರೀಕ್ಷೆ ತೆಗೆದುಕೊಂಡವರು ಎಲ್ಲರೂ ಕೂಡ ಮುಖ್ಯ ಪರೀಕ್ಷೆಯನ್ನು 27ನೇ ತಾರೀಕು VAO ಮೇಯ್ನ್ ಎಕ್ಸಾಮನ್ನು ಬರಿಬೋದು. ಆದರೆ ಫೈನಲ್ ಆಗಿ ಅಂತಿಮ ಪಟ್ಟಿಯನ್ನು ತಯಾರು ಮಾಡಬೇಕಾದ್ರೆ, ಫೈನಲ್ ಸೆಲೆಕ್ಷನ್ ಲಿಸ್ಟ್ ಮಾಡಬೇಕಾದ್ರೆ ಕಡ್ಡಾಯ ಕನ್ನಡದಲ್ಲಿ ಮಿನಿಮಮ್ 50 ಎಲಿಜಿಬಿಲಿಟಿ ಮಾರ್ಕ್ಸ್ ತೆಗೆದುಕೊಂಡಿದ್ರೆ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ತಾರೆ. ಈ ಅಂಶ ಗೊತ್ತಿರಲಿ. ಮತ್ತು ಹೊಸದಾಗಿ ವಯೋಮಿತಿ ಸಡಿಲಿಕೆ ಆದ ನಂತರ ಅಪ್ಲಿಕೇಶನ್ ಹಾಕಿದವರಿಗೂ ಕೂಡ 26ನೇ ತಾರೀಕು ಅಕ್ಟೋಬರ್ 26ಕ್ಕೆ ಮತ್ತೊಮ್ಮೆ ಕಡ್ಡಾಯ ಕನ್ನಡ ಪತ್ರಿಕೆ ಇದೆ. ಅವರನ್ನು ಕೂಡ 27ನೇ ತಾರೀಕು ನಡೆಯುವಂತಹ ಪರೀಕ್ಷೆಯಲ್ಲಿ ಅವರು ಕೂಡ ಈ ಎಕ್ಸಾಮನ್ನು ಬರೀತಾರೆ. ಕೊನೆಯಲ್ಲಿ ಒಟ್ಟಾರೆಯಾಗಿ ಸೆಲೆಕ್ಷನ್ ಲಿಸ್ಟ್ ತಯಾರು ಮಾಡಬೇಕಾದ್ರೆ ಕಡ್ಡಾಯ ಕನ್ನಡದ 50 ಅಂಕಗಳನ್ನು ಪಡೆದವರಿಗೆ ಮಾತ್ರ ಸೆಲೆಕ್ಷನ್ ಲಿಸ್ಟಲ್ಲಿ ರ್ಯಾಂಕಿಂಗನ್ನು ಕೊಡ್ತಾ ಬರ್ತಾರೆ. ಇಲ್ಲಾಂದರೆ ಅವ್ರನ್ನ ವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡೋದಿಲ್ಲ. ಹಾಗಂತೇಳಿ ಈ ಅಂಕಗಳನ್ನು ಪರಿಗಣಿಸ್ತಾರೆ ಕೇಳಿದ್ರೆ ಪರಿಗಣಿಸೋದಿಲ್ಲ. ಇಟ್ ಈಸ್ ಓನ್ಲಿ ಫಾರ್ ಎಲಿಜಿಬಿಲಿಟಿ ಮಾರ್ಕ್ಸ್. ಇದು ಎಲಿಜಿಬಿಲಿಟಿ ಮಾತ್ರ. ಹಾಗಾದರೆ ಪ್ರಮುಖವಾಗಿ ಯಾವ ಅಂಕವನ್ನು ಪರಿಗಣಿಸ್ತಾರೆ ಕೇಳಿದ್ರೆ VAOನ 27ನೇ ತಾರೀಕು ಏನು ಪರೀಕ್ಷೆ ಬರೀತಿರಲ್ಲ, ಆ ಪರೀಕ್ಷೆಯ 1 ಮತ್ತು 2 ಪತ್ರಿಕೆ 1 ಮತ್ತು 2ರ ಅಂಕಗಳನ್ನು ಪರಿಗಣಿಸ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದರ ಪಠ್ಯಕ್ರಮ ಏನು, ಪತ್ರಿಕೆಗಳ ವಿಷಯ ವಿವರಣೆ, ಯಾವ ವಿಷಯಗಳಿರ್ತವೆ, ಅದರ ಅಧ್ಯಯನ ಸಾಮಗ್ರಿ ಏನೇನು ಓದಬೇಕಾಗತ್ತೆ, ಪುಸ್ತಕಗಳ ಪಟ್ಟಿ ಏನು ಅಂತ, ಮತ್ತು ಈ 25 ದಿನಗಳ ಕ್ವಿಕ್ ರಿವಿಷನ್ ಯಾವ ರೀತಿ ಇರಬೇಕು ಅನ್ನೋದರ ಸಮಗ್ರ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ತೀವಿ. ಮೊದಲದಾಗಿ ಈ ಪತ್ರಿಕೆ 1 ಮತ್ತು 2 ಇರುತ್ತಲ್ಲ, ಇದು 100 ಅಂಕಗಳ ಪತ್ರಿಕೆ ಆಗಿರುತ್ತೆ. ಸೊ ಫೈನಲ್ ಸೆಲೆಕ್ಷನ್ ಲಿಸ್ಟ್ ತಯಾರು ಮಾಡಬೇಕಾದ್ರೆ, ರ್ಯಾಂಕಿಂಗ್ ಲಿಸ್ಟ್ಗೆ ತಯಾರು ಮಾಡಬೇಕಾದ್ರೆ 200 ಅಂಕಗಳಿಗೆ ಎಷ್ಟು ಅಂಕ ತೆಗೆದುಕೊಂಡ್ರು ಎನ್ನುವಂಥ ಆಧಾರದ ಮೇಲೆ ರೋಸ್ಟರ್ ಮೆಥಡ್ ಪ್ರಕಾರ ಈ ಒಂದು ಸೀಟುಗಳ 1000 VAO ಹುದ್ದೆಗಳ ಹಂಚಿಕೆ ಆಗತ್ತೆ. ಈ ಅಂಶ ಗೊತ್ತಿರಲಿ. ಸೊ ಈಗ ಒಂದೊಂದಾಗಿ ಚಾಪ್ಟರ್ ವೈಸ್ ಅಂದರೆ ಪಠ್ಯಕ್ರಮ, ಪತ್ರಿಕೆಗಳ ವಿಷಯ ವಿವರಣೆ, ಅಧ್ಯಯನ ಸಾಮಗ್ರಿ ಇವನ್ನೆಲ್ಲವನ್ನ ನೋಡ್ತಾ ಹೋಗೋಣ. ನೋಡಿ, VAO ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಇರ್ತವೆ. ನಾ ಹೇಳಿದಾಗೆ ಫಸ್ಟ್ ಪೇಪರಲ್ಲಿ 100 ಮಾರ್ಕ್ಸಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳಿರ್ತವೆ. ಸೆಕೆಂಡ್ ಪೇಪರಲ್ಲಿ 100 ಮಾರ್ಕ್ಸಿಗೆ ರಿಲೇಟೆಡ್ ಆಗಿ ಓನ್ಲಿ 3 ಸಬ್ಜೆಕ್ಟ್ಸ್. ಯಾವುದಂದರೆ ಕನ್ನಡ, ಸೆಕೆಂಡ್ ಪೇಪರ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇರುತ್ತೆ. ಸೊ ಇಲ್ಲಿ ಕನ್ನಡಕ್ಕೆ ಏನು ಮಾಡ್ತಾರೆ ಅಂದರೆ 35 ಮಾರ್ಕ್ಸ್ ಇರುತ್ತೆ. 35 ಪ್ರಶ್ನೆ 35 ಮಾರ್ಕ್ಸ್. ಇಂಗ್ಲೀಷಿಗೆ 35 ಮತ್ತು ಕಂಪ್ಯೂಟರ್ಗೆ 30, ಒಟ್ಟು 100 ಮಾರ್ಕ್ಸ್ ಇರುತ್ತೆ ಸೆಕೆಂಡ್ ಪೇಪರಲ್ಲಿ. ಸೊ ಫಸ್ಟ್ ಪೇಪರ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿ, ಕ್ರೀಡಾ ಘಟನೆಗಳು, ಪ್ರಶಸ್ತಿಗಳು, ಗೌರವಗಳು, ಇತ್ತೀಚಿನ ಸರ್ಕಾರದ ಯೋಜನೆಗಳು, ಪ್ರಮುಖ ರಾಜಕೀಯ ಬೆಳವಣಿಗೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನದ ನವೀಕರಣ. ಕಂಪ್ಲೀಟ್ ಆಗಿ ಈ ಎ ಭಾಗದಲ್ಲಿ ಕರೆಂಟ್ ಅಫೇರ್ಸನ್ನು ರಿಲೇಟೆಡ್ ಆಗಿರುವಂಥ ಅಂಶಗಳಿದ್ದಾವೆ. ಕರೆಂಟ್ ಅಫೇರ್ಸ್. ಹಾಗಾದರೆ ಇದನ್ನು ಏನು ಓದಬೇಕು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ನೀವು ಓದಿರ್ತೀರಾ ಮ್ಯಾಗ್ಝಿನ್ಸ್ಗಳನ್ನು, ಸ್ಪರ್ಧಾ ವಿಜೇತ, ಸ್ಪರ್ಧಾ ಚೈತ್ರ, ಸ್ಪರ್ಧಾ ಸ್ಫೂರ್ತಿ, ಕರ್ನಾಟಕದ ಬೆಸ್ಟ್ ಮ್ಯಾಗ್ಝಿನ್ಗಳು. ಇನ್ನೊಂದು ವಿಷಯವನ್ನು ನಾನು ಇಲ್ಲೇ ಹೇಳಬೇಕು. ಏನು ಕೇಳಿದ್ರೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ಲಿ 2023ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಇದೆ. ಹಾಗೆಯೇ ಮಂತ್ಲಿ ವೈಸ್ ಇದೆ, ತಿಂಗಳು ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ. ಹಾಗೆಯೇ 2024ರ ಕಂಪ್ಲೀಟ್ ಮಂತ್ಲಿ ಕರೆಂಟ್ ಅಫೇರ್ಸನ್ನು ಪ್ರತಿ ತಿಂಗಳು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಅನಾಲಿಸಿಸ್ ಮಾಡಿ ಅದರ ಸಂಪೂರ್ಣ ವಿವರಣೆಯೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ನಿಮಗೆ 2023-24ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಸಿಗುತ್ತೆ, ವಿತ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮಗೆ. ಸೊ ಅದನ್ನು ನೋಡ್ಕೊಳ್ಳಿ. ಮತ್ತು ಈ ಕ್ರೀಡಾ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಾವು ಕರೆಂಟ್ ಅಫೇರ್ಸ್, ಸ್ಪೋರ್ಟ್ಸ್ ಅಂತೇಳಿ ಸಪ್ರೇಟ್ ವಿಡಿಯೋಗಳನ್ನು ಮಾಡಿದ್ದೀವಿ. ಪ್ರಶಸ್ತಿಗಳ ಗೌರವಗಳಿಗೆ ರಿಲೇಟೆಡ್ ಆಗಿ ಸಪ್ರೇಟ್ ಆಗಿ ವಿಡಿಯೋಗಳಿದ್ದಾವೆ. ಕರ್ನಾಟಕದ ಮತ್ತು ಭಾರತದ ಯೋಜನೆಗಳ ಬಗ್ಗೆ 4-5 ವಿಡಿಯೋಗಳು, 100ಕ್ಕೂ ಹೆಚ್ಚು ಯೋಜನೆಗಳ ಬಗ್ಗೆ ಸಮಗ್ರ ಮಾಹಿತಿ ಕೊಡುವಂಥ ವಿಡಿಯೋಗಳಿದ್ದಾವೆ. ಪ್ರಮುಖ ರಾಜಕೀಯ ಬೆಳವಣಿಗೆಗಳು ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿರುವಂತಹ 2023-24ಕ್ಕೆ ಸಂಬಂಧಪಟ್ಟಂತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ ಕೂಡ ವಿಡಿಯೋ ಇದೆ.
ನಿಮಗೆ ವಿವರಣಾತ್ಮಕವಾಗಿ ಅಲ್ಲಿ ಲಭ್ಯವಿದೆ, ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದರ ಬಿ ಸೆಕ್ಷನಲ್ಲಿ ಅಲ್ಲಿ ಏನಿರುತ್ತೆ ಕೇಳಿದ್ರೆ ಡೈಲಿ ಕಾಂಪ್ರಹೆನ್ಷನ್ ವಿಷಯಗಳು. ಸಾಮಾನ್ಯವಾಗಿ ಇದರಲ್ಲಿ ಏನಂತ ಕೇಳಿದ್ರೆ ಇದು ಕೂಡ ಡೈಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ. ಹಾದಿಗಳನ್ನು ಓದುವುದು, ಅರ್ಥ ಮಾಡಿಕೊಳ್ಳುವುದು, ಪ್ರಮುಖ ಮಾಹಿತಿಯನ್ನು ಹೊರತೆಗೆಯಲಾಗ್ತಿದೆ, ರೇಖಾಚಿತ್ರಗಳು, ಅದರಾದ ತೀರ್ಮಾನಗಳು, ಶಬ್ದಕೋಶ, ಕಾಂಪ್ರಹೆನ್ಷನ್ ಸ್ಕಿಲ್. ಇಲ್ಲಿ ಕೂಡ ಅವರು ಪ್ಯಾಸೇಜನ್ನು ಕೂಡ ಕೊಟ್ಟು ನಿಮಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗಳು ಕೂಡ ಬರುವ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ KS ನಲ್ಲಿ ಬರುತ್ತಲ್ಲ ಆ ರೀತಿಯಾಗಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗಳು ಈ ಭಾಗದಲ್ಲಿ ಬರುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಟಾಪಿಕ್ ನೋಡಿದ್ರೆ ಭಾರತದ ಸಂವಿಧಾನದ ಶಾಲಾ ನೋಟಗಳು, ಮುನ್ನುಡಿ ಮತ್ತು ಉದ್ದೇಶಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ತಿದ್ದುಪಡಿ ಕಾರ್ಯವಿಧಾನಗಳು, ನ್ಯಾಯಾಂಗ ಮತ್ತು ಸಾಂವಿಧಾನಿಕ ಅಧಿಕಾರಗಳು. ಇದು ಸಾಮಾನ್ಯವಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಭಾಗವಾಗಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇವೆಲ್ಲವೂ ಕೂಡ ಫಸ್ಟ್ ಪೇಪರ್ಲಿರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಗಂಗಾಧರ PS ಅವರ ಕೃತಿ ತುಂಬ ಇಂಪಾರ್ಟೆಂಟ್ ಆಗಿರುವ ಪುಸ್ತಕವಾಗಿದೆ. ಗಂಗಾಧರ PS ಇದೊಂದು ಮೂಲ ಕೃತಿ ಅಂತಲೇ ಹೇಳ್ಬೋದು, ತುಂಬ ಇಂಪಾರ್ಟೆಂಟ್ ಆಗಿರುವ ಕೃತಿ ಇದು. ಇವರ ಭಾರತ ಸಂವಿಧಾನ ಮತ್ತು ರಾಜಕೀಯ ಎನ್ನುವಂಥ ಕೃತಿ, ಭಾರತ ಸಂವಿಧಾನ ಮತ್ತು ರಾಜಕೀಯ ಎನ್ನುವಂಥ ಒಂದು ಕೃತಿ ಇದೆ. ಅದ್ಭುತವಾದ ಕೃತಿ. ನಿಮಗೆ 100% ಎಲ್ಲ ಅಂಶಗಳು ಇದರಲ್ಲಿ ಸಿಗುತ್ತೆ. ನಿಮಗೆ ಕ್ವಶನ್ ಆನ್ಸರ್ ಬೇಕಾದರೆ ನಮ್ಮ ಚಾನಲಲ್ಲಿ ನಿಮಗೆ ನೋಡಿ ಯಾವ ರೀತಿಯಾಗಿ ನಾವು ಕ್ವಶನ್ ಆನ್ಸರ್ ಸಾಲ್ವ್ ಮಾಡಿದ್ದೀವಿ ಕೇಳಿದ್ರೆ ನಿಮಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. 1998ರಿಂದ 2022ರವರೆಗಿನ ಎಲ್ಲ PC, SDA, FDA ಹಾಗೆಯೇ PSI ಇದಕ್ಕೆ ರಿಲೇಟೆಡ್ ಆಗಿ ಸಪ್ರೇಟ್ ಆಗಿ ಅಂದರೆ 1998ಇಂದ 2001ವರೆಗಿನ PC ರಿಲೇಟೆಡ್ ಆಗಿರುವಂಥ ಸೈನ್ಸ್ ಕ್ವಶನ್ಗಳು, SDA FDA ರಿಲೇಟೆಡ್ ಆಗಿರುವ ಸೈನ್ಸ್ ಕ್ವಶನ್ಗಳು, PSI ಸೈನ್ಸ್ ಕ್ವಶನ್ಗಳನ್ನು ಸಪ್ರೇಟ್ ವಿಡಿಯೋ ಮೂಲಕ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀವಿ. ಇದರ ಸದುಪಯೋಗ ಮಾಡ್ಕೊಳ್ಳಿ. ಸಂವಿಧಾನದ ಕಂಪ್ಲೀಟ್ ಆದ ವಿವರಣೆ ನಿಮಗೆ ಇದರಲ್ಲಿ ಸಿಗುತ್ತೆ. ಪ್ರಶ್ನೋತ್ತರಗಳ ಜೊತೆಗೆ ಅದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೂಡ ಸಿಗುತ್ತೆ. ನೀವು 100% ಈ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಈ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನೆಕ್ಸ್ಟ್ ಕರ್ನಾಟಕದ ವಿಶೇಷ ಉಲ್ಲೇಖದೊಂದಿಗೆ ಭಾರತದ ಇತಿಹಾಸ, ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಭಾರತದ ಪ್ರಾಚೀನ ಇತಿಹಾಸ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಮಿಡವಲ್ ಅಂದರೆ ಮಧ್ಯಕಾಲೀನ ಇತಿಹಾಸ, ಮತ್ತು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಭಾರತದ ಆಧುನಿಕ ಇತಿಹಾಸ, ಕರ್ನಾಟಕದ ಐತಿಹಾಸಿಕ ತಾಣಗಳು, ಭಾರತ ಸ್ವಾತಂತ್ರ್ಯದಲ್ಲಿ ಕರ್ನಾಟಕದ ಪಾತ್ರ ವಿಶೇಷವಾಗಿ ನೋಡಿ ಇಲ್ಲಿ ಇತಿಹಾಸ ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಭಾರತದ ಇತಿಹಾಸ ಮತ್ತು ಜಿಯೋಗ್ರಫಿ ಜೊತೆಗೆ ಕರ್ನಾಟಕವನ್ನು ಕೇಂದ್ರವಾಗಿಟ್ಟುಕೊಂಡು ಪ್ರಶ್ನೆಗಳನ್ನು ಕೇಳ್ತಾರೆ ಕರ್ನಾಟಕದ ಎಕ್ಸಾಮ್ ಆಗಿರುವ ಕಾರಣಕ್ಕೆ. ಸೊ ಇದರಲ್ಲಿ ನೀವು ಭಾರತದ ಇತಿಹಾಸ ಮತ್ತು ಇತಿಹಾಸಕ್ಕೆ ರಿಲೇಟೆಡ್ ಆಗಿ ಕೆ ಸದಾಶಿವ ಅವರ ಪುಸ್ತಕ ವಂಡರ್ಫುಲ್ ಆಗಿರೋ ಬುಕ್ ಇದೆ. ಕೆ ಸದಾಶಿವ ಅವರ ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ KN ಅಶ್ವತ್ಥಪ್ಪ. ನಾನು ಮೂಲ ಕೃತಿಗಳ ಬಗ್ಗೆ ಸಾಮಾನ್ಯವಾಗಿ ನಾವು PU ಅಲ್ಲಿ ಡಿಗ್ರಿಯಲ್ಲಿ ರೆಫರ್ ಮಾಡುವಂಥ ಕೃತಿಗಳ ಬಗ್ಗೆ ಹೇಳ್ತಾ ಇದ್ದೇವೆ. ಅದರ ಆಚೆಗೆ ತುಂಬ ಸಂಸ್ಥೆಗಳು ತುಂಬ ಪಬ್ಲಿಕೇಶನ್ಸ್ಗಳು ರೆಡಿಮೇಡ್ ಆಗಿರುವಂಥ ಪುಸ್ತಕಗಳನ್ನು ಇದು ಮಾಡ್ತಿದ್ದಾರೆ. ಅದನ್ನು ಕೂಡ ಓದ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಇವುಗಳು ಮೂಲ ಕೃತಿಗಳಾಗಿದ್ದು ಇವಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಇರಲ್ಲ. ಅಂದರೆ ಕಂಪ್ಲೀಟಾಗಿ ಸಮಗ್ರ ಮಾಹಿತಿ ಇರುತ್ತೆ. ಸಾಧ್ಯವಾದರೆ ಇದನ್ನು ನೀವು ರೆಫರ್ ಮಾಡ್ಕೊಳ್ಬೋದು. ಮತ್ತು ನಮ್ಮ ಚಾನಲಲ್ಲಿ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಸರಣಿ ಇದೆ. ಅದರ ಸದುಪಯೋಗ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ. ಇಲ್ಲಿ ಒಂದು ವಿಷಯವನ್ನು ನಾನು ಹೇಳಲೇಬೇಕು. ಆಲ್ಮೋಸ್ಟ್ ನಮ್ಮ ಚಾನಲಲ್ಲಿ 970+ ವಿಡಿಯೋಗಳಿದ್ದಾವೆ. ಈ ಎಲ್ಲ ವಿಡಿಯೋಗಳಲ್ಲಿ ಒಂದು ವಿಶೇಷತೆ ಏನಿದೆ ಕೇಳಿದ್ರೆ ಯಾವುದೇ ವಿಡಿಯೋದಲ್ಲಿ ಕೂಡ ನಾವು ಪ್ರಶ್ನೋತ್ತರಗಳನ್ನು ಎಕ್ಸ್ಪ್ಲೇನ್ ಮಾಡುವ ಸಂದರ್ಭದಲ್ಲಿ ಅನವಶ್ಯಕವಾಗಿ ಟೈಮನ್ನು ವೇಸ್ಟ್ ಮಾಡಿಲ್ಲ ಮತ್ತು ಆಪ್ಷನ್ಗಳನ್ನು ಹೇಳ್ಕೊಳ್ತಾ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡದೆ ನೇರವಾಗಿ ಉತ್ತರಕ್ಕೆ ಹೋಗಿ ನಿಮ್ಮ ಪ್ರಶ್ನೆ ಓದ್ತಿದ್ದ ಹಾಗೆ ಆಪ್ಷನ್ಗಳು ಕಾಣಿಸ್ತವೆ. ನಿಮ್ಗೆ ಉತ್ತರ ಯಾವುದು ಹೌದಾ ಅಲ್ಲ ಅಂತೇಳಿ ಕನ್ಸಿಡರ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ಗಳ ಬಗ್ಗೆ ಯಾವುದೇ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ಗಳನ್ನು ಪದೇ ಪದೇ ಹೇಳುವಂಥ ಕೆಲಸ ಆಗಿಲ್ಲ. ಬದಲಾಗಿ ಉತ್ತರ ಮತ್ತು ಅದರ ರಿಲೇಟೆಡ್ ಆಗಿರುವ ಅಂಶಗಳನ್ನು ಚರ್ಚೆ ಮಾಡಿದ್ದೀವಿ. ಸೊ ಈ ವಿಡಿಯೋ ಸರಣಿಯ ಉಪಯೋಗ ಪಡ್ಕೊಳ್ಳಿ. ಇದು ಕೂಡ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀರಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೌಗೋಳಿಕತೆ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಅಂಶ ಇದರಲ್ಲಿರುತ್ತೆ.
ಸೊ ಜಿಯೋಗ್ರಫಿಗೆ ಏನು ಓದಬೇಕಾಗಾದ್ರೆ ಭಾರತ ಭೌತಿಕ ಭೂಗೋಳ, ಹವಾಮಾನ ಮತ್ತು ಸಸ್ಯವರ್ಗ, ಪ್ರಮುಖ ನದಿಗಳು, ಪರ್ವತಗಳು, ಕರ್ನಾಟಕದ ಜಿಲ್ಲೆಗಳು, ಭೌಗೋಳಿಕ ಲಕ್ಷಣಗಳು, ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳು. ಸ್ನೇಹಿತರೆ, ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಆನ್ ಬೋರ್ಡ್ ಟೀಚಿಂಗ್ ಮಾಡಿದ್ದೀವಿ. ಆನ್ ಬೋರ್ಡ್ ಟೀಚಿಂಗ್ ಇದೆ, ಕಂಪ್ಲೀಟ್ ಆಗಿ ಆನ್ ಬೋರ್ಡ್ ಟೀಚಿಂಗ್ ಮಾಡಿರುವಂತಹ ವಿಡಿಯೋ ಸರಣಿ ಪ್ಲೇ ಲಿಸ್ಟ್ ಸಿಗುತ್ತೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಇದನ್ನು ಕೂಡ ಹಾಕಿರ್ತೀವಿ. ಅದರ ಜೊತೆಗೆ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರೋ ನೀವು ಪುಸ್ತಕವನ್ನು ಓದೋದಾದರೆ ಒನ್ ಆಫ್ ದ ಬೆಸ್ಟ್ ಬುಕ್ ಇದೆ ರಂಗನಾಥ್ ಅವರದ್ದು, ಪ್ರಾಕೃತಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ, ಪ್ರಪಂಚ ಭೂಗೋಳಶಾಸ್ತ್ರ. ಈ ರೀತಿ 4 ಪುಸ್ತಕ ಇದೆ, ಸ್ವಲ್ಪ ದೊಡ್ಡ ದೊಡ್ಡ ಪುಸ್ತಕಗಳು. ಬೆಸ್ಟ್ ಬುಕ್ ಇದು, ಇದನ್ನು ನೀವು ರೆಫರ್ ಮಾಡ್ಬೋದು ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ. ಮತ್ತು ಇನ್ನೊಂದು ಅಂಶವನ್ನು ನಾನು ಇಲ್ಲೇ ಹೇಳಲೇಬೇಕು, ನೀವು ಬಹಳ ಪ್ರಮುಖವಾಗಿ ಇದನ್ನು ಮರಿಬಾರ್ದು. 8th, 9th and 10th ಗೌರ್ಮೆಂಟ್ ಟೆಕ್ಸ್ಟ್ ಬುಕ್, ಇದರಲ್ಲಿ ಇರುವಂತಹ ಜಿಯೋಗ್ರಫಿ ಇರ್ಬೋದು, ಇತಿಹಾಸ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು ಮತ್ತು ಎಕನಾಮಿಕ್ಸ್ ಇರ್ಬೋದು ಮತ್ತು ಸಂವಿಧಾನ ಬಹಳ ಮುಖ್ಯವಾಗುತ್ತೆ ಗೌರ್ಮೆಂಟ್ ಬುಕ್ಸ್ಗಳು, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳು, ರಾಜ್ಯ ಸರ್ಕಾರದ ರಚನೆ, ಸ್ಥಳೀಯ ಆಡಳಿತ, ಪಂಚಾಯತ್ ರಾಜ್ ಮತ್ತು ಪುರಸಭೆಗಳು, ಆಡಳಿತ ವಿಭಾಗಗಳು, ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಕೆಲವು ಪ್ರದೇಶಗಳಿಗೆ ವಿಶೇಷ ನಿಬಂಧನೆಗಳು. ಸಾಮಾನ್ಯವಾಗಿ PDO ಎಕ್ಸಾಮಲ್ಲಿ ಏನು ಮಾಡ್ತಾನೆ ಅಂದರೆ ಒಂದು ಪೇಪರ್ ಪಂಚಾಯತ್ ರಾಜ್ ಇರುತ್ತೆ, ಪಂಚಾಯತ್ ರಾಜ್. ಬಟ್ ಇಲ್ಲಿ ಪಂಚಾಯತ್ ರಾಜ್ನ ಒಂದು ಸಪ್ರೇಟ್ ಪೇಪರ್ ಇಲ್ಲ. ಫಸ್ಟ್ ಪೇಪರಲ್ಲೇ ಒಂದು ನಿಮಗೆ ಹೆಚ್ಚಂದ್ರೆ ಒಂದು 3-4 ಪ್ರಶ್ನೆಗಳು ಹೆಚ್ಚಂದರೆ ಬರ್ಬೋದು. ಹಾಗಾಗಿ ನೀವು ಇದನ್ನು ಬೇಸಿಕ್ ಐಡಿಯಾಗಳನ್ನು ತಿಳ್ಕೊಂಡ್ರೆ ಸಾಕು. ಒಂದು ವೇಳೆ ನೀವು ಓದಲೇಬೇಕಂತಾದರೆ ಒಂದು ಪ್ರಮುಖವಾದ ಪುಸ್ತಕವನ್ನು ನಾನು ಇಲ್ಲಿ ಹೇಳ್ತೀನಿ. ಯಶ್ಪಾಲ್ ಪುಲಿಯಾನಿ ಅಂತೇಳಿ ಒಬ್ಬರು ಇದ್ದಾರೆ, ಯಶ್ಪಾಲ್ ಪುಲಿಯಾನಿ ಅಂತೇಳಿ ಒಂದು ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದಾರೆ. ಏನು ಕೇಳಿದ್ರೆ ಇದರ ಹೆಸರು ಕಾನ್ಸ್ಟಿಟ್ಯೂಷನ್ ಬುಕ್. ಇದು ಏನು ಕೇಳಿದ್ರೆ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಕಂಪ್ಲೀಟ್ ಆಗಿ ಬೇಸಿಕ್ ಇನ್ಫಾರ್ಮೇಷನ್ ಸಿಗುತ್ತೆ. ಇದರ ಒಂದು ಮೇಲ್ಮೇಲಕ್ಕೆ ನೀವು ನೋಡ್ಕೊಂಡು ಹೋದರೂ ಸಾಕಾಗುತ್ತೆ. ಇನ್ನು ಅಶೋಕ್ ಮಿರ್ಜಿ ಅವರು ಕೂಡ ಈ ಪಂಚಾಯತ್ ರಾಜ್ ರಿಲೇಟೆಡ್ ಆಗಿ ಒಂದು ಉತ್ತಮವಾದ ಪುಸ್ತಕವನ್ನು ಬರೆದಿದ್ದಾರೆ, ಅದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಇನ್ನು ಎಕನಾಮಿಕ್ಸ್ ರಿಲೇಟೆಡ್ ಆಗಿರುವಂತಹ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು, ಆರ್ಥಿಕ ಅಭಿವೃದ್ಧಿ ಯೋಜನೆಗಳು ನೋಡಿ, ನಮ್ಮ ಚಾನಲಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ ರಿಲೇಟೆಡ್ ಆಗಿ ವಿಶೇಷವಾದ ವಿಡಿಯೋಗಳನ್ನು ಮಾಡಿದ್ದೀವಿ. ಮತ್ತು ಎಕನಾಮಿಕ್ಸ್ ಸರಣಿಗಳೇ ಇದ್ದಾವೆ, ಎಕನಾಮಿಕ್ಸ್ ಕ್ವಶನ್ ಸೀರೀಸ್ ವಿಡಿಯೋ ಸೀರೀಸ್ಗಳಿದ್ದಾವೆ, ಅದರ ಸದುಪಯೋಗ ಮಾಡ್ಕೊಳ್ಳಿ. ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಎಕನಾಮಿಕ್ಸಲ್ಲಿ, ಗ್ರಾಮೀಣ ಸಹಕಾರ ಸಂಘಗಳು, ಕೃಷಿ ಬೆಳವಣಿಗೆ ಉಪಕ್ರಮಗಳು ಅಂತೇಳಿ. ಸೊ ಇದನ್ನು ನಾವು ನೋಡ್ತಾ ಹೋದರೆ ಎಕನಾಮಿಕ್ಸ್ಗೆ ನೀವು ಬಹಳ ಪ್ರಮುಖವಾಗಿ ನೀವು ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್ ಇದೆ. ಏನು ಕೇಳಿದ್ರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಎಕನಾಮಿಕ್ಸ್ ಪುಸ್ತಕವನ್ನು ಓದಲೇಬೇಕಾಗತ್ತೆ. ಯಾಕಂದರೆ ಇದು ನಿಮಗೆ ಕಂಪ್ಲೀಟ್ ಬೇಸಿಕ್ ನಾಲೆಡ್ಜ್, ಬೇಸಿಕ್ ಐಡಿಯಾ ಸಿಗುತ್ತೆ. ಯಾಕಂದರೆ ಈ ಪರೀಕ್ಷೆಯಲ್ಲಿ ನಿಮಗೆ ಎಕನಾಮಿಕ್ಸಿಗೆ ಎಲ್ಲೋ ಒಂದು 5-6 ಪ್ರಶ್ನೆಗಳು ಬರುವ ಸಾಧ್ಯತೆ ಇರೋದರಿಂದ 5ರಿಂದ ಹೆಚ್ಚಂದರೆ ಮ್ಯಾಕ್ಸಿಮಮ್ ಅಂದರೆ 10 ಪ್ರಶ್ನೆ ಬರ್ಬೋದು. ಹಾಗಾಗಿ ತುಂಬ ಆಳವಾಗಿ ಕೇಳೋದಿಲ್ಲ, ಬೇಸಿಕ್ ಐಡಿಯಾಲಜೀಸ್ ನಿಮ್ಗೆ ಇದ್ರೆ ಸಾಕಾಗುತ್ತೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ PU ಎಕನಾಮಿಕ್ಸ್ ಪುಸ್ತಕವನ್ನು ಓದ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಪರಿಸರ ಸಮಸ್ಯೆಗಳು ಮತ್ತು ಕರ್ನಾಟಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ವಿಷಯಗಳು ನೋಡಿ, ಎನ್ವಿರಾನ್ಮೆಂಟ್ ಸೈನ್ಸಿಗೆ ಬರ್ತಿದ್ದೀವಿ. ಇದರಲ್ಲಿ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳು, ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ, ಮಾಲಿನ್ಯ ನಿಯಂತ್ರಣ ಕ್ರಮಗಳು, ಸುಸ್ಥಿರ ಅಭಿವೃದ್ಧಿ ಉಪಕ್ರಮಗಳು, ಇದರ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನು ತೆಗಿತಾರೆ. ಇದು ರಿಲೇಟೆಡ್ ಆಗಿರುತ್ತೆ. ಇದನ್ನು ನೀವು ಸ್ಪರ್ಧಾ ಚೈತ್ರ ಪುಸ್ತಕವನ್ನು ಓದ್ಬೋದು, ತುಂಬ ಚೆನ್ನಾಗಿದೆ. ಪರಿಸರ ಅಧ್ಯಯನದ್ದು ಸ್ಪರ್ಧಾ ಚೈತ್ರ. ಇದರ ಆಥರ್ ಯಾರು ಕೇಳಿದ್ರೆ ವಿನೋದ ಕುಮಾರ್ ಚೌಹಾಣ್ ಅಂತೇಳಿ ಸ್ಪರ್ಧಾ ಚೈತ್ರ ಪ್ರಕಾಶನದ ಒಂದು ಪುಸ್ತಕ, ವಂಡರ್ಫುಲ್ ಆಗಿರೋ ಪುಸ್ತಕ. ಇದನ್ನು ನೀವು ನೋಡ್ಬೋದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ. ಇನ್ನು ವಿಜ್ಞಾನಕ್ಕೆ ರಿಲೇಟೆಡ್ ಆಗಿ ನಾನು ಆಗಲೇ ಸ್ವಲ್ಪ ವಿಷಯವನ್ನು ಹೇಳಿದೆ. ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಬಹಳ ಪ್ರಮುಖವಾಗಿ ವಿಜ್ಞಾನಕ್ಕೆ ರಿಲೇಟೆಡ್ ಆಗಿರೋ ಪ್ರಶ್ನೆಗಳು ಬರ್ತವೆ. 8th, 9th and 10th ಗೌರ್ಮೆಂಟ್ ಬುಕ್ಸನ್ನು ಓದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಪರೀಕ್ಷೆಗಳಲ್ಲಿ PC, PSI, SDA, FDA ಪರೀಕ್ಷೆಗಳಲ್ಲಿ ಕೇಳಲಾದ ಕಂಪ್ಲೀಟ್ ಆಗಿ 1998ಇಂದ 2021ವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿಜ್ಞಾನ ಪ್ರಶ್ನೆಗಳನ್ನು ಆಯ್ದುಕೊಂಡು ಪ್ರಶ್ನೋತ್ತರ ಸೀರೀಸನ್ನು ಮಾಡಿದ್ದೀವಿ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಪ್ಲೇ ಲಿಸ್ಟಲ್ಲಿ ನಿಮಗೆ ಇದು 100% ಇದು ನಿಮ್ಗೆ ಯೂಸ್ ಆಗುತ್ತೆ ಮತ್ತು ಸಿಗುತ್ತೆ. ವಿಜ್ಞಾನಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಪ್ಲೇ ಲಿಸ್ಟನ್ನು ಮಾಡಿದ್ದೀವಿ, ಅದರ ಸದುಪಯೋಗ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿರುತ್ತೆ ಕೇಳಿದ್ರೆ ಸಾಮಾನ್ಯ ಕನ್ನಡ.
ಸಾಮಾನ್ಯ ಕನ್ನಡ ಮೊನ್ನೆ ನಾವು ಕಡ್ಡಾಯ ಕನ್ನಡ ಬರೆದ್ವಲ್ಲ, ಅದಕ್ಕಿಂತ ಸ್ವಲ್ಪ ಆಳವಾಗಿರುತ್ತೆ, ಆಳವಾದ ಜ್ಞಾನ ಬೇಕಾಗುತ್ತೆ ಇಲ್ಲಿ. ಹಾಗಾಗಿ ನೀವು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ 6ರಿಂದ 10ನೇ ತರಗತಿವರೆಗಿನ ಕನ್ನಡ ಪುಸ್ತಕವನ್ನು ಓದಿ. 10ನೇ ತರಗತಿ ಕನ್ನಡ ಪುಸ್ತಕಗಳನ್ನು ಗ್ಲಾನ್ಸ್ ಮಾಡ್ಕೊಳ್ಳಿ. ಒಂದು ವಿಶಿಷ್ಟವಾದ ಒಂದು ಕನ್ನಡ ವ್ಯಾಕರಣ ಪುಸ್ತಕ ಇದೆ, ಅದರ ಹೆಸರು ಎನ್ ಗೋಪಾಲಕೃಷ್ಣ ಉಡುಪ ಅಂತೇಳಿ. ಎನ್ ಗೋಪಾಲಕೃಷ್ಣ ಉಡುಪ ಅವರದ್ದು ಕನ್ನಡ ವ್ಯಾಕರಣ ಅಂತೇಳಿ ಒಂದು ಅದ್ಭುತವಾದ ಕನ್ನಡ ವ್ಯಾಕರಣ ಪುಸ್ತಕ ಇದೆ. ಇದನ್ನು ನೋಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಕನ್ನಡ ವ್ಯಾಕರಣ ಸಿಗುತ್ತೆ ನಿಮಗೆ. ಇನ್ನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ VAO ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿದ್ದವರಿಗೆ ಅದರ ನಾವು ಹಿಂದಿನ ಏನು ವಿಡಿಯೋಗಳನ್ನು ಮಾಡಿದ್ವಿ, ಅವಾಗ ಮಾಹಿತಿಯನ್ನು ತಿಳಿಸಿದ್ವಿ. ಅನೇಕ ಅಭ್ಯರ್ಥಿಗಳು ಯೂಸ್ ಆಗಿದೆ ಅಂತ ಹೇಳಿದ್ದಾರೆ. ಏನು ಕೇಳಿದ್ರೆ ಕನ್ನಡ ವ್ಯಾಕರಣ ಮಾಲಿಕೆ ಅಂತೇಳಿ ಒಂದು ಪ್ಲೇಲಿಸ್ಟ್ ಇದೆ, ಕನ್ನಡ ವ್ಯಾಕರಣ ಮಾಲಿಕೆ. ಸೊ ಇದರಲ್ಲಿ ನಿಮಗೆ ಎನ್ ಗೋಪಾಲಕೃಷ್ಣ ಉಡುಪ ಅವರ ಪುಸ್ತಕ ಮತ್ತು ಕನ್ನಡದ ಪ್ರಸಿದ್ಧ ಕನ್ನಡ ವ್ಯಾಕರಣ ಪುಸ್ತಕಗಳನ್ನು ನಾವು ರೆಫರ್ ಮಾಡಿಕೊಂಡು ಕನ್ನಡದ ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗೆ ಎಲ್ಲ 31 ಚಾಪ್ಟರ್ಗಳನ್ನು ಈ ಒಂದು ಪ್ಲೇಲಿಸ್ಟಲ್ಲಿ ಹಾಕೊಂಡಿದ್ದೀವಿ. 31 ಚಾಪ್ಟರ್ಗಳು ಕಂಪ್ಲೀಟಾಗಿ ವಿವರಣೆಯೊಂದಿಗೆ, ವಿವರಣೆಯೊಂದಿಗೆ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಈ ಒಂದು ಇದನ್ನು ಮಾಡಿದ್ದೀವಿ. ಇನ್ನು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ರಾಜಪ್ಪ ದಳವಾಯಿಯವರ ಕನ್ನಡ ಸಾಹಿತ್ಯ ಕೋಶ ಅಂತೇಳಿ ಒಂದು ಪುಸ್ತಕ ಇದೆ, ಸಾಹಿತ್ಯ ಕೋಶ ಅಂತೇಳಿ. ಸ್ವಲ್ಪ ದೊಡ್ಡ ಪುಸ್ತಕ ಇದು. ನಿಮಗೆ ಬೇಸಿಕ್ ನಾಲೆಡ್ಜ್ಗಳನ್ನು ಸ್ವಲ್ಪ ಮಟ್ಟಿಗೆ ಅದನ್ನು ಗ್ಲಾನ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ವ್ಯಾಕರಣ ಇರುತ್ತೆ, ಸಿಂಟ್ಯಾಕ್ಸ್ ಇರುತ್ತೆ, ಶಬ್ದಕೋಶ ಇರುತ್ತೆ, ಭಾಷಾ ವೈಶಿಷ್ಟ್ಯ ಇರುತ್ತೆ, ಓದುವ ಮತ್ತು ಬರೆಯುವ ಕೌಶಲ್ಯ ಇರುತ್ತೆ. ಅಂದರೆ ಪ್ಯಾಸೇಜ್ಗಳನ್ನು ಕೊಡ್ತಾರೆ, ಓದಿ ಅರ್ಥೈಸ್ಕೊಂಡು ಪ್ರಶ್ನೋತ್ತರಗಳನ್ನು ಕೊಡಬೇಕಾಗತ್ತೆ. ಪ್ರಸ್ತುತ ಕನ್ನಡದ ಬಳಕೆ ಮತ್ತು ಪ್ರವೃತ್ತಿಗಳು ಇವೆಲ್ಲವೂ ಕೂಡ ಇರುತ್ತೆ. ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಪೇಪರ್ಲಿ ಬರೋದಿದು. ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 35 ಪ್ರಶ್ನೆಗಳಿರ್ತವೆ, 35 ಅಂಕಗಳಿಗೆ. ನೆಕ್ಸ್ಟ್ ಸಾಮಾನ್ಯ ಇಂಗ್ಲಿಷ್ ಭಾಷೆ ಸೆಕೆಂಡ್ ಪೇಪರ್ನ 35 ಅಂಕಗಳಿಗೆ 35 ಪ್ರಶ್ನೆಗಳಿರುವಂಥ ಒಂದು ಇದು ಸಾಮಾನ್ಯ ಇಂಗ್ಲಿಷ್ ಭಾಷೆ. ಇದರಲ್ಲಿ ಇಂಗ್ಲಿಷ್ ವ್ಯಾಕರಣ ಮತ್ತು ಬಳಕೆ, ಶಬ್ದಕೋಶದ ಕಟ್ಟಡ, ಓದುವಿಕೆ ಮತ್ತು ಕಾಂಪ್ರಹೆನ್ಷನ್, ಬರವಣಿಗೆಯ ಕೌಶಲ್ಯಗಳು, ಮೌಖಿಕ ಸಾಮರ್ಥ್ಯ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸಾಮಾನ್ಯ ಇಂಗ್ಲಿಷ್ ಭಾಷೆಯ ಪ್ರಶ್ನೋತ್ತರಗಳನ್ನು ತೆಗಿತಾರೆ. ಇದಕ್ಕೊಂದು ಒಳ್ಳೆ ಪುಸ್ತಕವನ್ನು ಹೇಳ್ತೀನಿ, ರೆಫರ್ ಮಾಡಿ. ಏನು ಕೇಳಿದ್ರೆ ರೆನ್ ಅಂಡ್ ಮಾರ್ಟಿನ್ ಹೈಸ್ಕೂಲ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಅಂತ ಒಂದು ಪುಸ್ತಕ ಇದೆ. ಹೈಸ್ಕೂಲ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಇದೊಂದು ಪುಸ್ತಕ ಸಾಕಾಗತ್ತೆ ನಿಮ್ಗೆ. ಆಲ್ಮೋಸ್ಟ್ ಕಾಂಪೋಸಿಷನ್ ಇದರಲ್ಲಿ ಆಲ್ಮೋಸ್ಟ್ A to Z ನಿಮಗೆ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಇದರ ವಿಶೇಷತೆ ಏನು ಕೇಳಿದ್ರೆ ಈ ರೆನ್ ಅಂಡ್ ಮಾರ್ಟಿನ್ ಹೈಸ್ಕೂಲ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ಲಿ ಅನೇಕ ಎಕ್ಸಸೈಸಸ್ ಇದ್ದಾವೆ. ಪ್ರತಿ ಚಾಪ್ಟ್ರಲ್ಲೂ ಅನೇಕ ಉದಾಹರಣೆಯ ಎಕ್ಸಸೈಸ್ಗಳಿದ್ದಾವೆ. ಅದಕ್ಕೊಂದು ಕೀ ಪುಸ್ತಕ ಕೂಡ ಇದೆ, ರೆನ್ ಅಂಡ್ ಮಾರ್ಟಿನ್ ಕೀ ಆನ್ಸರ್ ಬುಕ್ ಅಂತೇಳಿ ಒಂದಿದೆ. ಪ್ರತಿ ಸ್ವಲ್ಪ ಚಿಕ್ಕದಾದ ಪುಸ್ತಕ, ಬಟ್ ವಂಡರ್ಫುಲ್ ಆಗಿರೋ ಪುಸ್ತಕ. ಈ ರೆನ್ ಅಂಡ್ ಮಾರ್ಟಿನ್ನ ಓದ್ಕೊಂಡು ಇದರ ಕೀಯನ್ನು ನೀವು ಸಾಲ್ವ್ ಮಾಡಿದ್ರೆ ಸಾಕಾಗುತ್ತೆ. ಯಾವುದೇ KS ಆದಿಯಾಗಿ ಯಾವುದೇ ಒಂದು ಪ್ರಿಲಿಮಿನರಿ ಎಕ್ಸಾಮ್ಗೆ ನಿಮಗೆ ಇದು ಸಾಕಾಗುತ್ತೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಬುಕ್ಕು. ಇದನ್ನು ರೆಫರ್ ಮಾಡಿದ್ರೆ ಇಂಗ್ಲಿಷ್ ಭಾಷೆಗೆ ಸಾಕು. ನೆಕ್ಸ್ಟ್ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೂಲ ಕಂಪ್ಯೂಟರ್ ಕಾರ್ಯಾಚರಣೆಗಳು, ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್, ಇಂಟರ್ನೆಟ್ ಮತ್ತು ನೆಟ್ವರ್ಕಿಂಗ್, ಕಂಪ್ಯೂಟರ್ ಭದ್ರತೆ, ಇತ್ತೀಚಿನ ತಾಂತ್ರಿಕ ಪ್ರಗತಿಗಳು. ನಮ್ಮ ಚಾನಲ್ನಲ್ಲಿ ಕೂಡ ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ತಂದಿದ್ದೀವಿ, ಚಾಪ್ಟರ್ ವೈಸ್ ತಂದಿದ್ದೀವಿ. ಈಗ ಆಲ್ರೆಡಿ 6 ಚಾಪ್ಟರ್ ಆಗಿದೆ. ಇನ್ನೊಂದಿಷ್ಟು ಚಾಪ್ಟರ್ಗಳನ್ನು ಎಕ್ಸಾಮ್ ಒಳಗಡೆ ನಾವು ಅದನ್ನ ಕವರ್ ಮಾಡ್ತೀವಿ, ಅದರ ಸದುಪಯೋಗ ಮಾಡ್ಕೊಳ್ಳಿ. ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರೋ ಪುಸ್ತಕಗಳು ನಿಮಗೆ ಸ್ಪರ್ಧಾ ಸ್ಫೂರ್ತಿ ಮತ್ತು ಸ್ಪರ್ಧಾ ಚೈತ್ರದವ್ರದ್ದು ತುಂಬ ಚೆನ್ನಾಗಿದೆ. ಸ್ಪರ್ಧಾ ಸ್ಫೂರ್ತಿ ಮತ್ತು ಸ್ಪರ್ಧಾ ಚೈತ್ರ ಇದನ್ನು ಓದ್ಕೊಳ್ಳಿ, ಚೆನ್ನಾಗಿದೆ. ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂತಹ ಅಂಶಗಳು. ಸ್ನೇಹಿತರೆ, ಇದಿಷ್ಟು VAOಗೆ ಸಂಬಂಧಪಟ್ಟಂಥ ಒಂದು ಪಠ್ಯಕ್ರಮ ಮತ್ತು ಈ 25 ದಿನಗಳಲ್ಲಿ ಏನೇನು ಓದಬೇಕು ಅನ್ನುವಂಥ ಒಂದು ಸಂಕ್ಷಿಪ್ತ ಮಾಹಿತಿ, ಏನು ಓದಬೇಕಂತೇಳಿ. ವಿಶೇಷವಾಗಿ ಮತ್ತೊಮ್ಮೆ ನಿಮ್ಗೆ ನಾನು ಹೇಳ್ತೀನಿ, 6ರಿಂದ 10ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳನ್ನ ನೀವು ಓದ್ಕೊಳ್ಳಿ. ಅದರಲ್ಲಿ ನಮಗೆ ಇತಿಹಾಸ, ಜಿಯೋಗ್ರಫಿ, ಸೈನ್ಸ್ ಮತ್ತು
ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ಕಾನ್ಸ್ಟಿಟ್ಯೂಷನ್ ಪ್ರಶ್ನೆಗಳು 100% ನಿಮಗೆ ಯೂಸ್ ಆಗುತ್ತೆ. ಇನ್ನೊಂದು ಅಂಶವನ್ನು ನಾನು ಇಲ್ಲಿ ಹೇಳಲೇಬೇಕು, ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ. ಸೊ ಇದರಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ, ನೆಗೆಟಿವ್ ಮಾರ್ಕಿಂಗ್. ಸರ್ ಏನಿದು ನೆಗೆಟಿವ್ ಮಾರ್ಕಿಂಗ್ ಅಂದರೆ, ನಾವು 100 ಅಂಕದ 2 ಪೇಪರ್ನ ಬರಿತೀವಿ. ಸೊ ನೀವು ಫೈನಲಿ ನೀವು 200 ಅಂಕಗಳಿಗೆ ನಿಮ್ಮ ರ್ಯಾಂಕಿಂಗ್ ಲಿಸ್ಟ್ ತಯಾರು ಮಾಡಬೇಕಾದ್ರೆ 200 ಅಂಕಕ್ಕೆ ಎಷ್ಟು ಪಡ್ಕೊಂಡಿದ್ದಾರೆ ಅಂತೇಳಿ ಕನ್ಸಿಡರ್ ಆಗುತ್ತೆ. ಹಾಗಾದರೆ ನೆಗೆಟಿವ್ ಮಾರ್ಕಿಂಗ್ ಹೇಗೆ ಕೇಳಿದ್ರೆ ನೋಡಿ, 4 ಪ್ರಶ್ನೆಗಳು ತಪ್ಪಾದರೆ 1 ಅಂಕವನ್ನು ಕಳೀತಾರೆ. ಅಂದರೆ 4ನೇ 1 ಅಂಕವನ್ನು ಕಳೀತಾರೆ ಒಂದು ಪ್ರಶ್ನೆಗೆ ಅಂತೇಳಿ, ಅಂದರೆ 0.25 ಮಾರ್ಕ್ಸನ್ನು ಕಳೀತಾರೆ. ಅಂದರೆ 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ತಪ್ಪು ಬರೆದ್ರೆ ನಿಮ್ಮ ಟೋಟಲ್ ಅಂಕ 60 ಇದ್ದರೆ ಅದರಲ್ಲಿ 1 ಮಾರ್ಕ್ಸನ್ನು ಕಳೀತಾರೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಸೊ 4 ಪ್ರಶ್ನೆಗಳಿಗೆ ಉತ್ತರವನ್ನು ತಪ್ಪು ಬರೆದ್ರೆ, ಹಾಗಾದರೆ ನಮಗೆ ಗೊತ್ತಿಲ್ಲದಿರುವಂತಹ ಪ್ರಶ್ನೆಗಳನ್ನ ಬಿಟ್ಟು ಬರಬೇಕು ಕೇಳಿದ್ರೆ, ನನ್ನನ್ನು ಕೇಳಿದ್ರೆ ಯಾವ ಕಾರಣಕ್ಕೂ ಯಾವುದೇ ಪ್ರಶ್ನೆಗಳನ್ನ ಬಿಡಬೇಡಿ. ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಗೆಸ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಎಕ್ಸಾಮ್ಗಳು ತುಂಬ ಸರಿ ಗೆಸ್ ವರ್ಕ್ ಈ ಕಾಂಪಿಟೇಟಿವ್ ಎಕ್ಸಾಮೇ ಹೀಗೆ. ಯಾರು ತುಂಬ ಚೆನ್ನಾಗಿ ಗೆಸ್ ವರ್ಕ್ ಮಾಡ್ತಾರೆ ಅವರು ಕ್ಲಿಕ್ ಆಗ್ತಾರೆ, ಗೆಸ್ ವರ್ಕ್. ಹಾಗಾಗಿ ನೋಡಿ, ನೀವು 4 ಗೆಸ್ ಮಾಡಿದಾಗ 1 ಸರಿ ಇದ್ದರೂ ಕೂಡ ನಿಮ್ಮ ನೆಗೆಟಿವ್ ಲೆಸ್ ಆಗುತ್ತೆ. ಅಂದರೆ 4ಕ್ಕೆ 1 ಮಾರ್ಕ್ಸ್ ಕಳಿಬೇಕಿತ್ತು, ಅದರಲ್ಲೇ 1 ಮಾರ್ಕ್ಸ್ ನಿಮ್ಗೆ ಬಂತು ಅಂದರೆ ನೆಗೆಟಿವ್ ಯಾವುದು ಹೋಗೋದಿಲ್ಲ. ಹಾಗಾಗಿ ಪ್ಲೀಸ್ ಗೆಸ್ ಆಲ್ ದ ಆನ್ಸರ್ಸ್, ಪ್ಲೀಸ್ ಗೆಸ್ ಆ್ಯಂಡ್ ರೈಟ್ ದ ಆನ್ಸರ್ಸ್. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ. 4ರಲ್ಲಿ 1 ತಪ್ಪಾಗಿರುವ ಸಾಧ್ಯತೆ ಇದ್ದರೂ 1 ಆದರೂ ಸರಿಯಾಗಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಗೆಟಿವ್ ಮಾರ್ಕಿಂಗಿನ ಭಯ ಬೇಡ. ನೀವು ಎಲ್ಲ ಪ್ರಶ್ನೆಗಳಿಗೂ ಆದಷ್ಟು ಉತ್ತರಿಸಿ. ತೀರಾ ಅದ್ರ ಬಗ್ಗೆ ತುಂಬ ಬ್ಲಾಂಕ್ ಆದರೆ ಉತ್ತರ ಬರೆಯೋದು ಬೇಡ. ಅದರ್ವೈಸ್ ನೀವು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ಅಂತ ಹೇಳ್ತಾ, ಈ 25 ದಿನಗಳಲ್ಲಿ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ, ಓದಿರೋದನ್ನು ಓದ್ಕೊಳ್ಳಿ. ಯಾಕಂದರೆ ಈಗ ಆಲ್ರೆಡಿ 4.5 ಲಕ್ಷ ಜನ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದಿದ್ದಾರೆ. ಮತ್ತು 26ನೇ ತಾರೀಕು ಇನ್ನೊಂದಿಷ್ಟು ವಯೋಮಿತಿ ಸಡಿಲಿಕೆಯ ಅಭ್ಯರ್ಥಿಗಳು ಕೂಡ ಬರೀತಾರೆ. ಅಪ್ರಾಕ್ಸಿಮೇಟ್ ನಿಮಗೆ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಇದೆ ಇಲ್ಲಿ. KS ಬರೆದವರು ಕೂಡ, KSಗೆ ಪ್ರಿಪೇರ್ ಆದವರು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಬಂದು, PSI ಎಕ್ಸಾಮ್ ಪ್ರಿಪೇರ್ ಆದವರು ಕೂಡ ಈ ಪರೀಕ್ಷೆಯಲ್ಲಿ ನಿಮಗೆ ಕಾಂಪಿಟೇಟರ್ಸ್ ಆಗಿರೋದ್ರಿಂದ ಸ್ವಲ್ಪ ಆಳವಾದ ಅಧ್ಯಯನ ಬೇಕಾಗುತ್ತೆ. ಹೊಸೊಬ್ಬರಿಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಳ್ಳಿ. ಹಾಗೆಯೇ ಈ ಎಲ್ಲ ಅಂಶಗಳನ್ನು ನೀವು ಸರಿಯಾಗಿ ಗಮನವಿಟ್ಟು, ಈ ರೀತಿಯ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಇರುತ್ತೆ, ಈ ರೀತಿಯ ಪಠ್ಯಕ್ರಮ ಇರುತ್ತೆ. ಈ ಅಧ್ಯಯನ ಸಾಮಗ್ರಿಗಳನ್ನು, ಪುಸ್ತಕಗಳನ್ನು, ಪಟ್ಟಿಯನ್ನು ಬಳಸ್ಕೊಂಡು ಒಂದು ಕ್ವಿಕ್ ರಿವಿಷನ್ನ ಮಾಡಿ ಒಂದು ಒಳ್ಳೆಯ ಪರೀಕ್ಷೆಯನ್ನು ಬರೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.